ಒಂದು ಹೀಲಿಂಗ್ದು ಡೆಮೋ ತೋರಿಸ್ತಾ ಇದ್ದೀನಿ. ಈಗೊಬ್ಬರು ಸ್ಟೂಡೆಂಟು ನನ್ನ ಹತ್ರ ಬಂದಿದ್ದಾರೆ. ಇವರು ಬೇರೆಯವ್ರ ಹತ್ರ ಹೀಲಿಂಗ್ನ ಕಲ್ತ್ಕೊಂಡಿದ್ದಾರಂತೆ. ಹೀಲಿಂಗ್ ಮಾಡೋದು ಯಾವ ಥರ ಏನು ಎಲ್ಲ ಮಾಡ್ತಿದಾರಂತೆ. ಹಾಗೆ ಕೆಲವು ಜನಕ್ಕೆಲ್ಲ ಹೀಲಿಂಗ್ ಮಾಡ್ತಾ ಇದ್ದಂತಹ ಈ ಒಬ್ಬರು ಮಹಿಳೆಗೆ ಈಗ ಯಾರು ಹೀಲಿಂಗ್ ಮಾಡಿಸ್ಕೊಂಡಿದ್ರಲ್ವಾ ಆ ವ್ಯಕ್ತಿನಲ್ಲಿ ಇರ್ತಕ್ಕಂಥ ಸಮಸ್ಯೆ ಇವರಿಗೆ ಅಟ್ಯಾಕ್ ಆಗಿದೆ. ಬಟ್ ಇವ್ರು ಕಲ್ತಿರೋದೇನೋ ಹೋಗಿ ಕಲಿಯೋ ಹುಮ್ಮಸ್ ಇರುತ್ತೆ, ಎಲ್ಲರೂ ಕೂಡ ಕಲ್ತ್ಕೊಳ್ತಾರೆ. ಆದರೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ನಮಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ನಮ್ಮ ಪವಿತ್ರ ಶಕ್ತಿಗಳನ್ನ ಕಾಪಾಡ್ಕೊಳ್ಳೋದು ಹೇಗೆ, ನಮ್ಮ ಎನರ್ಜಿನ ಹೇಗೆ ನಾವು ಉಳಿಸ್ಕೋಬೇಕು ಇದೇನು ಕೂಡ ಗೊತ್ತಿಲ್ಲ. ಮತ್ತು ಹೇಗೆ ಲಾಕ್ ಮಾಡ್ಕೋಬೇಕು, ಮಾನಸಿಕವಾಗಿ ನಾವು ಹೇಗೆ ಸಿದ್ಧರಾಗಬೇಕು ಅದೇನು ಗೊತ್ತಿಲ್ಲದೇ ಡೈರೆಕ್ಟಾಗಿ ಹೀಲಿಂಗ್ನ ತಗೊಳ್ತಾ ಬಂದಿದ್ದಾದ್ಮೇಲೆ ಈಗ ಬೇರೆಯವ್ರಿಗೆ ಹುಷಾರಾಗಿದೆ, ಬೇರೆಯವರಲ್ಲಿ ಇರ್ತಕ್ಕಂಥ ಸಮಸ್ಯೆ ಈ ಮಹಿಳೆಗೆ ಬಂದಿದೆ. ಈಗ ಇವರು ನನ್ನ ಹತ್ರ ಹೀಲಿಂಗಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಈ ಥರ ಒಂದು ಸಮಸ್ಯೆ ಎದುರಾಗುತ್ತೆ. ನೀವಾದ್ರೂ ಕೂಡ ಅಷ್ಟೇ, ಯಾರಾದ್ರೂ ಹೀಲಿಂಗ್ ಕಲಿತಾ ಇದ್ದೀರಪ್ಪ, ಇನ್ನೊಬ್ರು ಹೀಲಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಬಿಡಪ್ಪ ನಮಗೇನೂ ಆಗಲ್ಲ, ನಮಗೇನು ತಾಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋದೆಲ್ಲ ಸುಳ್ಳು. 15 ವರ್ಷದಿಂದ ನಾನು ಮಾಡ್ತಾ ಬಂದೀನಿ. ನಾವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರೇ ನಮಗೆ ಒಂದೊಂದು ಟೈಮು ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಒಂದೊಂದು ಟೈಮ್ ಎಷ್ಟೇ ನಾವು ಪ್ರಿಪೇರ್ ಆಗಿರೂ ಕೂಡ ನಮಗೇನೆ ಜ್ವರ ಬರೋ ಅಂಥದ್ದು, ತಲೆನೋವು ಬರೋ ಅಂಥದ್ದು, ಈ ಥರ ಒಂದು ಸಮಸ್ಯೆ ಆಗುತ್ತೆ. ಬೇರೆಯವರು ಎಷ್ಟೇ ಒಂದು ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಪರ್ಸನ್ನ ನಾವು ನೋಡಿದ್ರು ಅವ್ರಿಗೆ ಓಕೆ ಒಳ್ಳೇದಾಗಲಿ ಅಂತೇಳಿ ಹೀಲಿಂಗ್ ಮಾಡ್ತೀವಿ. ನಾವು ವಿದ್ಯೆ ಕಲ್ತಿರೋದೇ ಅದಕ್ಕೋಸ್ಕರ ಅಲ್ವಾ. ಬಟ್ ಆ ವ್ಯಕ್ತಿಯೂ ಕೂಡ ಅಷ್ಟೇ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಬೇಕಾಗುತ್ತೆ. ಆ ವ್ಯಕ್ತಿಗೆ ಒಪ್ಪಿಗೆ ಇದ್ದು, ಇದರಲ್ಲಿ ನಂಬಿಕೆ ಇದ್ದು ಅವ್ರು ಹೀಲಿಂಗ್ ತಗೊಳ್ತಾರೆ ಅಂದರೆ ಓಕೆ, ನಂಬಿಕೆ ಇಲ್ಲ ಅಂದರೆ ಬಿಟ್ಬಿಡಿ. ಮತ್ತು ಇನ್ನೊಂದು, ನಿಮ್ಮ ಒಂದು ಒಳ್ಳೆ ಎನರ್ಜಿಯ ಮುಖಾಂತರವಾಗಿ ನಾನು ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡ್ಲೇಬಾರ್ದು. ಪ್ರತಿಯೊಬ್ಬರೂ ಕೂಡ ಅಷ್ಟೇ, ನಾನು ಹೀಲಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಮಾಡ್ತಿರಲ್ಲ, ಅದು ತುಂಬಾ ತಪ್ಪು. ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು, ಎಲ್ಲೆಲ್ಲಿ ಯಾವ್ಯಾವ ಥರ ಲಾಕ್ ಹಾಕೋಬೇಕು, ಮತ್ತು ನಮ್ಮ ಒಂದು ರಕ್ಷಾ ಕವಚವನ್ನು ಹೇಗೆ ನಿರ್ಮಿಸ್ಕೋಬೇಕು, ಹೇಗೆ ಸೇಫ್ ಆಗಿರಬೇಕು ಎಲ್ಲ ಕೂಡ ಅಷ್ಟೇ ಥಿಂಕ್ ಮಾಡಿ ಆಮೇಲೆ ಮುಂದಿನ ಹೆಜ್ಜೆಯನ್ನು ಇಡಿ. ಇಲ್ಲ ಅಂದರೆ ಬೇರೆಯವರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಮಗೆ ಪಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಉದಾಹರಣೆ ಇಲ್ಲೇ ಒಬ್ಬರು ಇದ್ದಾರೆ. ಸೊ ಹಾಗಾಗಿ ಯಾವುದೇ ಒಬ್ಬ ಸ್ಟೂಡೆಂಟು ಕಲ್ತ್ಕೊತಿದ್ದೀರಾ ಅಂತ ಅಂದರೆ ಕರೆಕ್ಟಾಗಿ ನೀವು ಪ್ರಿಪೇರ್ ಆದರೆ, ಈಗ ನೋಡಿ ನಿಮ್ಮಲ್ಲಿ ಶಕ್ತಿ ಇದ್ದರೆ ತಾನೇ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮಲ್ಲಿ ಏನೂ ಶಕ್ತಿ ಇಲ್ಲ ಅಂದರೆ ಏನು ಮಾಡ್ತೀರಾ? ಬೇರೆಯವರ ಕೆಟ್ಟ ಎನರ್ಜಿ ಬಂದು ಸೇರ್ಕೊಂಡಿದ್ದಾದ್ಮೇಲೆ ಹೋಗೋದು ತುಂಬ ಕಷ್ಟ ಇರುತ್ತೆ. ಯಾವುದೇ ಒಂದು ಒಳ್ಳೆಯ ವಿಷಯ ಆಗಲಿ ಅದು ಬೇಗ ಆಗೋದಿಲ್ಲ, ಯಾವುದೇ ಒಂದು ಕೆಟ್ಟ ವಿಷಯ ಆಗಲಿ ಅದು ಬೇಗನೆ ಆಗುತ್ತೆ. ಇರೋದೇ ಹಾಗೆ. ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ನಿಮಗೆ ನೀವೇ ಜವಾಬ್ದಾರಾಗಿರ್ತೀರಾ. ಅವ್ರು ಹುಷಾರಾಗೋರು ಹೋಗ್ಬಿಡ್ತಾರೆ. ಈಗ ಅದನ್ನು ಹೆಂಗೆ ನೀವು ರಿಮೂವ್ ಮಾಡಿಬಿಡ್ತೀರಾ? ಮತ್ತು ಇನ್ನೊಂದು ಹೀಲಿಂಗ್ ಮಾಡಬೇಕಾದ್ರೆ ಕೆಲವೊಂದೆಲ್ಲ ಮೆಥಡ್ ಇದೆ, ಆ ಮೆಥಡನ್ನು ಫಾಲೋ ಮಾಡೋದಿಲ್ಲ. ಈ ಒಂದು ಹೀಲಿಂಗ್ ಪದ್ಧತಿನಲ್ಲಿ ಏನಪ್ಪ ಅಂತ ಅಂದರೆ ಈಗ ಹೊಸ ರೂಪದಲ್ಲಿ ಬಂದಿದೆ ಹೀಲಿಂಗು, ಆದರೆ ಇದೆಲ್ಲ ಹಳೆ ಕಾಲದಲ್ಲೇ ಇರ್ತಕ್ಕಂಥದ್ದು. ನಾವೇನು ಅಂದರೆ ಕೆಲವೊಂದು ಮೆಥಡನ್ನು ಉಪಯೋಗಿಸ್ಬೇಕಾಗುತ್ತೆ. ಆ ಮೆಥಡಿನ ಮುಖಾಂತರವಾಗಿಯೇ ನಾವು ಒಟ್ಟಿನಲ್ಲಿ ಮೇನ್ ಚೆನ್ನಾಗಿ ಪ್ರಿಪೇರ್ ಆಗಿರ್ಬೇಕು. ಪ್ರಿಪೇರ್ ಆಗದಲ್ಲೇ ಏನಾದ್ರೂ ಇನ್ನೊಬ್ರಿಗೆ ನಾವು ಹೀಲ್ ಮಾಡ್ತೀವಿ ಅಂತ ಅಂದರೆ ತೊಂದರೆ ಅಂತೂ ಕಟ್ಟಿಟ್ಟ ಬುತ್ತಿ ಅಷ್ಟೇ.